ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ಈ ಸುಡೋ ಬೇಸಿಗೆಗಾಲದಲ್ಲಿ ಮಧ್ಯಾಹ್ನದ ಹೊತ್ತು ತರಕಾರಿ ಸಾಂಬಾರು ಬೇಳೆ ಸಾಂಬಾರು ಅಂದರೆ ಊಟನೇ ಬೇಡ ಅನಿಸುತ್ತೆ. ಹಾಗಾಗಿ ನಾನು ಒಂದು ಲೈಟ್ ಆಗಿರೋವಂಥ ಸೂಪರ್ ಆಗಿರೋ ಒಂದು ರಸಮ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅದು ಕೂಡ ಮದುವೆ ಮನೆ ಶೈಲಿಯಲ್ಲಿ ಮಾಡುವಂಥ ರಸಮ್. ಕೇವಲ ರಸಮ್ ಅಷ್ಟೇ ಅಲ್ಲ, ರಸಮ್ ಮಾಡೋದಕ್ಕೆ ಬೇಕಾಗಿರೋ ರಸಮ್ ಪುಡಿ ರೆಸಿಪಿಯನ್ನು ಕೂಡ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಎರಡನ್ನೂ ಹಾಕ್ಬಿಟ್ಟು ನೀವು ರಸಮ್ ಮಾಡಿದ್ರೆ ಆಹಾ ಸೂಪರ್ ಆಗಿರುತ್ತೆ. ಮನೇಲಿರೋರೆಲ್ಲ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಬನ್ನಿ ಇದನ್ನು ಯಾವ ರೀತಿಯಾಗಿ ಮಾಡೋದಂತ ನಾವೀಗ ನೋಡ್ಕೊಳ್ಳೋಣ. ಮೊದಲಿಗೆ ರಸಮ್ ರೆಸಿಪಿಯನ್ನು ತೋರಿಸ್ತೀನಿ. ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಕುಕ್ಕರಲ್ಲಿ 2 ಇಡಿಯಷ್ಟು ನಾನು ತೊಗರಿ ಬೇಳೆಯನ್ನು ಹಾಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಅಂದಾಜು 1/4 ಕಪ್ನಷ್ಟಿದೆ, ಜಾಸ್ತಿ ಏನು ಬೇಡ. ಮೊದಲಿಗೆ ಬೇಳೆಯನ್ನು ತೊಳ್ಕೊಬೇಕು. ತೊಳೆದಾದ್ಮೇಲೆ 1 ಲೋಟ ನೀರು ಹಾಕಿ 1/4 ಚಮಚ ಅರಿಶಿನ, 1 ಚಮಚ ಎಣ್ಣೆಯನ್ನು ಹಾಕಿ ಕುಕ್ಕರ್ದ ಲಿಡ್ನ ಕ್ಲೋಸ್ ಮಾಡಿ ಬೇಳೆಯನ್ನು ಬೇಯಿಸ್ಕೊಳ್ಳೋಣ. 3 ವಿಷಲ್ ಮಾಡಿಕೊಂಡ್ರೆ ಸಾಕು. ಈಗ ಬೇಳೆ ಬೇಯೋವರೆಗೂ ಒಗ್ಗರಣೆ ಹಾಕೊಳ್ತಾ ಇರ್ತೀನಿ. ಒಂದು 3 ಚಮಚ ಎಣ್ಣೆ ಹಾಕೊಳ್ತೀನಿ. ಎಣ್ಣೆಗೆ ನಾನು ಬೆಳ್ಳುಳ್ಳಿ ಕೂಡ ಜಜ್ಜಿ ಹಾಕ್ಕೊಳ್ಬೇಕು. 1 ಗಡ್ಡೆಯಷ್ಟು ತೊಗೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಟಪಟ ಆದಮೇಲೆ ಜೀರಿಗೆ ಕೂಡ ಹಾಕ್ಕೊಳ್ಬೇಕು. 2 ಒಂದೊಂದು ಚಮಚ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದಾದಮೇಲೆ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಒಳ್ಳೆ ಸುವಾಸನೆ, ಪರಿಮಳ, ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ ಬೆಳ್ಳುಳ್ಳಿಯನ್ನು ಹಾಕೋದ್ರಿಂದ. 2 ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ 2 ಕಡ್ಡಿಯಷ್ಟು ಫ್ರೆಶ್ ಆಗಿರುವಂಥ ಕರಿಬೇವಿನ ಎಲೆಗಳನ್ನ ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು 30 ಸೆಕೆಂಡ್ಗಳ ಕಾಲ. ಒಳ್ಳೆ ಗೋಲ್ಡನ್ ಕಲರ್ ಬಂದಮೇಲೆ ಇದರಲ್ಲಿ ನಾನೀಗ ಈರುಳ್ಳಿಯನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಒಂದು ಸಣ್ಣ ಸೈಜ್ ಈರುಳ್ಳಿನ ತೆಳ್ಳಗೆ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ. 1/4 ಚಮಚದಷ್ಟು ಇಂಗನ್ನು ಕೂಡ ಹಾಕ್ಕೊಂಡಿದ್ದೀನಿ. ಒಳ್ಳೆ ಪರಿಮಳ ಬರುತ್ತೆ. ರಸಮ್ಗೆ ಹಿಂಗಿಲ್ಲ ಅಂದರೆ ಚೆನ್ನಾಗೇ ಅನಿಸಲ್ಲ, ಹಾಗಾಗಿ 1/4 ಚಮಚ ಹಾಕಲೇಬೇಕು. ಈರುಳ್ಳಿಯನ್ನು ಕೂಡ 1 ನಿಮಿಷ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ. ಅದಾದಮೇಲೆ 1 ಟೊಮ್ಯಾಟೊ, ಸಣ್ಣ ಸೈಜ್ ಟೊಮ್ಯಾಟೊನ ಸಣ್ಣದಾಗಿ ಕತ್ತರಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು, ಹಾಗಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ತಾನೆ ಇದರಲ್ಲಿ ನಾನು 1 ಚಮಚದಷ್ಟು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. 1/4 ಚಮಚ ಅರಿಶಿನ, ಎರಡನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಉಪ್ಪು ಹಾಕೋದ್ರಿಂದ ಟೊಮ್ಯಾಟೊ ಬೇಗನೆ ಸ್ಮ್ಯಾಶ್ ಆಗಿಬಿಡುತ್ತೆ, ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ಈಗ ನಾನು ಇದರಲ್ಲಿ ಹುಣಸೆ ಹಣ್ಣಿನ ರಸ ಕೂಡ ಹಾಕ್ಕೊಂಡಿದ್ದೀನಿ. ಒಂದು 3 ಚಮಚದಷ್ಟು ಗಟ್ಟಿ ರಸ, 1 ಚಮಚ ಅಚ್ಕಾರದ ಪುಡಿ, ಅದಾದಮೇಲೆ 1 ಚಮಚದಷ್ಟು ಮನೆಯಲ್ಲಿ ಮಾಡಿರೋಂಥ ರಸಮ್ ಪುಡಿ. ನೀವು ಅಂಗಡಿಯಿಂದ ತಂದಿರೋ ರಸಮ್ ಪುಡಿ ಬೇಕಾದರೂ ಹಾಕ್ಕೊಳ್ಬೋದು. ಹಾಗೆಯೇ 1 ಚಮಚ ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆವಾಗಲೇ ರಸಮ್ನ ರುಚಿ ತುಂಬ ಚೆನ್ನಾಗಾಗೋದು. ಚೆನ್ನಾಗಿ ಫ್ರೈ ಆದಮೇಲೆ ಈಗ ಬೇಳೆ ಕೂಡ ಬೆಂದಿದೆ. ಕುಕ್ಕರ್ದ ಲಿಡ್ನ ಓಪನ್ ಮಾಡಿ ನೋಡ್ತೀನಿ. 3 ವಿಷಲ್ ಮಾಡ್ಕೊಂಡಿದೆ, ಚೆನ್ನಾಗಿ ಬೆಂದ್ಬಿಡಿದೆ. ಒಂದ್ಸಲ ಬೇಳೆ ಕಡ್ಗೋಲಿಂದ ಚೆನ್ನಾಗಿ ಕಡ್ದು ಬಿಡೋಣ. ನೋಡಿ ಚೆನ್ನಾಗಿ ಬೆಂದಿದೆ ಅಲ್ಲ. ಈಗ ಬೆಂದಿರೋ ಬೇಳೆಯನ್ನು ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಜೊತೆಗೆ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ 1 ಲೋಟದಷ್ಟು ನೀರನ್ನು ಮೊದಲಿಗೆ ಹಾಕ್ಕೊಳ್ತೀನಿ. ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ. ಇನ್ನೂ ಗಟ್ಟಿ ಇದೆ ಅಂತ ಅನ್ಸಿದ್ರೆ ನೀವು ಇನ್ನೂ 1 ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಬೋದು. 1 ಗ್ಲಾಸ್ 1.5 ಗ್ಲಾಸ್ ನಿಮಗೆ ಎಷ್ಟು ಜಾಸ್ತಿ ಬೇಕೋ ಅಷ್ಟು ರಸಮ್ನ ನೀವು ತೆಳ್ಳಗೆ ಮಾಡ್ಕೊಂಡ್ರೆ ರುಚಿಯಾಗಿರುತ್ತೆ, ಇದೇನು ತೊಂದರೆ ಇರೋದಿಲ್ಲ. ನಾನು ಕೂಡ 2 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀರು ಹಾಕಿದ್ಮೇಲೆ ಕನ್ಸಿಸ್ಟೆನ್ಸಿನ ಚೆಕ್ ಮಾಡ್ಕೊಳ್ಳಿ. ಸರಿ ಇದೆ ಅನಿಸಿದ್ರೆ 2 ಕಡ್ಡಿಯಷ್ಟು ಕರಿಬೇವಿನ ಎಲೆಗಳನ್ನ ಹಾಗೆಯೇ ಹಾಕ್ಕೊಳ್ಳಿ, ಒಳ್ಳೆ ಫ್ಲೇವರ್ ಬರುತ್ತೆ. ಈಗ ಅರ್ಧ ಮುಚ್ಚಳವನ್ನು ಮುಚ್ಚಿ ಒಂದು 15 ನಿಮಿಷಗಳ ಕಾಲ ಬೇಯಿಸ್ಕೊಂಬಿಡೋಣ. 15 ನಿಮಿಷದವರೆಗೂ ರಸಮ್ ಕುದಿಯೋವರೆಗೂ ನಾನು ರಸಮ್ ಪುಡಿ ಹೇಗೆ ಮಾಡೋದು ಅಂತ ನಾನು ಇವಾಗ ತೋರಿಸ್ತೀನಿ. ಅದು ಕೂಡ ತುಂಬಾ ಸುಲಭ, ಕಡಿಮೆ ಸಮಯದಲ್ಲೇ ರೆಡಿ ಆಗಿಬಿಡುತ್ತೆ. ಇದಕ್ಕೆ ಎಲ್ಲ ಪದಾರ್ಥಗಳನ್ನ ಸರಿಯಾದ ಅಳತೆಯಲ್ಲಿ ತಗೊಳ್ಬೇಕು. ಯಾವ್ಯಾವ ಪದಾರ್ಥ ಅಂದರೆ ಒಂದು 25 ಗ್ರಾಮಷ್ಟು ಧನಿಯಾ ಬೇಕಾಗುತ್ತೆ. ಧನಿಯಾ ಜೊತೆಗೆ 50 ಗ್ರಾಮ್ನಷ್ಟು ಜೀರಿಗೆ, ಧನಿಯಾದ 2 ಭಾಗದಷ್ಟು ಜೀರಿಗೆ ಬೇಕಾಗುತ್ತೆ. ಅಂದರೆ 50 ಗ್ರಾಮ್ ಜೀರಿಗೆ ತಗೊಳ್ಳಿ. ಹಾಗೆಯೇ 2 ಚಮಚದಷ್ಟು ಮೆಂತೆ ಕಾಳನ್ನು ತಗೊಳ್ಬೇಕಾಗುತ್ತೆ. ಇದರ ಜೊತೆಗೆ ನಾನು 20 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಗುಂಟೂರು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಮಿಕ್ಸ್ ತೊಗೊಳ್ಬೋದು. ಒಂದು 10ರಿಂದ 15 ಕಾಳು ಮೆಣಸನ್ನ ತಗೊಳ್ಳೋಣ. ಒಂದು ಅರ್ಧ ಚಮಚದಷ್ಟು ಇಂಗು, ಒಳ್ಳೆ ಸುವಾಸನೆಗೋಸ್ಕರ. 2 ಕಡ್ಡಿಯಷ್ಟು ನಾನು ಕರಿಬೇವಿನ ಎಲೆಗಳನ್ನ ಫ್ರೆಶ್ ಆಗಿರೋವಂಥದ್ದು ತೊಗೊಳ್ಬೇಕಾಗತ್ತೆ. ಹಾಗೆಯೇ ಎಲ್ಲ ಪದಾರ್ಥಗಳನ್ನ ಹುರಿದ್ಬಿಟ್ಟು ನಾವು ಪುಡಿ ಮಾಡ್ಕೊಳ್ಬೇಕು. ಬನ್ನಿ ಒಂದೊಂದೇ ಪದಾರ್ಥಗಳನ್ನ ನಾವು ಹುರ್ಕೊಳ್ಳೋಣ. ಒಂದು ಪ್ಯಾನ್ ತೊಗೊಳ್ಬೇಕು. ಅದಕ್ಕೆ ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಳ್ಳೋಣ ಸಾಕು. ಮೊದಲಿಗೆ ಧನಿಯಾನ ಒಳ್ಳೆ ಗೋಲ್ಡನ್ ಕಲರ್ ಬರಬೇಕು. ಗೋಲ್ಡನ್ ಕಲರ್ ಅಷ್ಟೇ ಅಲ್ಲ, ಒಳ್ಳೆ ಸುವಾಸನೆ ಕೂಡ ಬರಬೇಕು. ಗ್ಯಾಸ್ ಫ್ಲೇಮ್ನ ಹೈ ಫ್ಲೇಮ್ನಲ್ಲಿ ಇಟ್ಕೊಬೇಡಿ, ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ ಒಳ್ಳೆ ಗೋಲ್ಡನ್ ಕಲರಿಗೆ ಬಂದಿದೆ, ಸುವಾಸನೆ ಕೂಡ ಬರ್ತಿದೆ. ತೆಗೆದು ಒಂದು ತಟ್ಟೆಗೆ ಹಾಕೊಳ್ತೀನಿ ಆರೋದಕ್ಕೆ. ಧನಿಯಾನ ಹುರ್ಕೊಂಡಾದ್ಮೇಲೆ ಇದರಲ್ಲೇನೆ ನಾನು 50 ಗ್ರಾಮ್ನಷ್ಟು ಜೀರಿಗೆ ಕೂಡ ಹಾಕೊಳ್ತೀನಿ. ಧನಿಯಾದ 2ರಷ್ಟು ಅಂದರೆ 50 ಗ್ರಾಮ್ನಷ್ಟು ಜೀರಿಗೆ ತಗೊಳ್ಬೇಕಾಗುತ್ತೆ. ಇದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ, ಒಳ್ಳೆ ಸುವಾಸನೆ ಬರೋವರೆಗೂ ಹುರ್ಕೊಳ್ಳೋಣ. ಇದನ್ನು ಕೂಡ ಹುರಿದು ಆದಮೇಲೆ ಸಪ್ರೇಟಾಗಿ ಒಂದು ತಟ್ಟೆಯಲ್ಲಿ ಆರೋದಕ್ಕೆ ಇಟ್ಬಿಡೋಣ. ಇದರಲ್ಲೇ ಮೆಂತೆ ಕಾಳು,
ಕಾಳು ಮೆಣಸು ಮತ್ತು ಕರಿಬೇವಿನ ಎಲೆಗಳನ್ನ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಇವನ್ನು ಕೂಡ ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಳೋಣ. ಒಟ್ಟಿಗೆ ಹುರ್ಕೊಳ್ಳೋದ್ರಿಂದ ಕೆಲಸ ಬೇಗ ಆಗಿಬಿಡುತ್ತೆ. ನೋಡಿ ಒಳ್ಳೆ ಗೋಲ್ಡನ್ ಕಲರ್ ಬಂತು. ಇದನ್ನು ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ. ಎಲ್ಲಿವರೆಗೂ ಕರಿಬೇವು ಡ್ರೈ ಆಗುತ್ತಲ್ಲ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಆಗ ರಸಂ ಪುಡಿ ತುಂಬ ದಿನ ಫ್ರೆಶ್ ಆಗಿನೇ ಉಳಿಯುತ್ತೆ. ಕೊನೆಯಲ್ಲಿ ಮತ್ತೆ ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಂಡು ಬ್ಯಾಡಗಿ ಮೆಣಸಿನ್ಕಾಯಿಗಳನ್ನೆಲ್ಲ ಹುರ್ಕೊಳ್ಳೋಣ. ನೀವು ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಮಾತ್ರ ಅಲ್ಲ, ನೀವು ಬೇಕಿದ್ರೆ ಸ್ವಲ್ಪ ಗುಂಟೂರು ಸ್ವಲ್ಪ ಬ್ಯಾಡಗಿ ತೊಗೊಂಡ್ರೆ ಸ್ವಲ್ಪ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈ ಬ್ಯಾಡಗಿ ಮೆಣಸಿನ್ಕಾಯಿ ಅಷ್ಟೇ ತೊಗೊಂಡ್ರೆ ಒಳ್ಳೆ ಕಲರ್ ಕೂಡ ಬರುತ್ತೆ. ಇದನ್ನು ಕೂಡ ಸ್ವಲ್ಪ ಗರಿಗರಿ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಅದಾದಮೇಲೆ ಮೊದಲಿಗೆ ಬರೀ ಒಣ ಮೆಣಸಿನ್ಕಾಯಿ ಮಾತ್ರ ಹಾಕಿ ನಾವು ಪುಡಿ ಮಾಡ್ಕೊಳ್ಬೇಕು. ಯಾಕೆಂದರೆ ಆಮೇಲೆ ಎಲ್ಲ ಪದಾರ್ಥ ಜೊತೆ ಪುಡಿ ಆಗೋದಿಲ್ಲ. ಒಣ ಮೆಣಸಿನ್ಕಾಯಿನ ತರತರಿಯಾಗಿ ಪುಡಿ ಮಾಡ್ಕೊಂಡ್ಮೇಲೆ ಹುರಿದಿಟ್ಕೊಂಡಿರೋ ಎಲ್ಲ ಪದಾರ್ಥಗಳನ್ನ ಒಟ್ಟಿಗೆ ಹಾಕೊಂಡ್ಬಿಡೋಣ. ಹುರಿದಿಟ್ಕೊಂಡ್ರೆ ಎಲ್ಲ ಪದಾರ್ಥ ಹಾಕಿದ್ಮೇಲೆ ಕೊನೆಗೆ ಅರ್ಧ ಚಮಚ ಇಂಗನ್ನು ಕೂಡ ಇದರಲ್ಲೇ ಸೇರಿಸ್ಕೊಳ್ತಿದ್ದೀನಿ. ಈಗ ಪೂರ್ತಿಯಾಗಿ ಸಣ್ಣಗೆ ಪುಡಿ ಮಾಡಿದ್ರೆ ರಸಂ ಪುಡಿ ತಯಾರಾಗಿದೆ. ನೋಡಿ, ಮದುವೆ ಮನೆ ಶೈಲಿಯ ರಸಂ ಪುಡಿ ಮಾಡೋದು ಎಷ್ಟು ಸುಲಭ ಅಂತ. ಕಡಿಮೆ ಅಳತೆಯಲ್ಲಿ ಎಲ್ಲ ಪದಾರ್ಥಗಳನ್ನ ಹಾಕಿ ಒಳ್ಳೆ ಮದುವೆ ಮನೆ ಶೈಲಿಯ ರಸಂ ಪುಡಿ ಮಾಡೋದು ಎಷ್ಟು ಸುಲಭ ಅಲ್ವಾ. 15 ನಿಮಿಷ ಆದಮೇಲೆ ಏನು ಘಮ ಘಮ ಪರಿಮಳ ಅಂದರೆ ಮನೆ ತುಂಬ ರಸಂನ ಪರಿಮಳ ತುಂಬಿತ್ತು. ರುಚಿಯಂತೂ ತುಂಬಾ ಅದ್ಭುತವಾಗಿತ್ತು. ಬಿಸಿ ಬಿಸಿ ಅನ್ನದ ಜೊತೆ ರಸಂನ ತಿಂತಾ ಇದ್ರೆ ಏನಂತೀರಾ, ಲೋಟಕ್ಕೆ ಹಾಕೊಂಡು ಹಾಗೆ ಕುಡಿದ್ಬಿಟ್ರು ನಮ್ಮ ಮನೇಲೂ ಕೂಡ ಎಲ್ಲರೂ. ಕೊನೆಯಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಮುಗ್ದೋಯ್ತು ರಸಂ ಕತೆ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದಲ್ವಾ. ಒಂದೇ ವಿಡಿಯೋದಲ್ಲಿ ಮದುವೆ ಮನೆ ಸ್ಟೈಲ್ ರಸಂ ಮಾಡೋದು ಹೇಗೆ, ರಸಂ ಮಾಡೋದಕ್ಕೆ ಬೇಕಾಗಿರೋಂಥ ರಸಂ ಪುಡಿ ಮಾಡ್ಕೊಳ್ಳೋದು ಹೇಗೆ ಎರಡೂ ಕೂಡ ತೋರಿಸಿದ್ದೀನಿ. ಎರಡೂ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಈ ರಸಂನ ನೀವು ಬಿಸಿ ಬಿಸಿ ಅನ್ನದ ಜೊತೆ ತಿಂತಾಯಿದ್ರೆ ಸೈಡಿಗೆ ಯಾವ ಪಲ್ಯನೂ ಬೇಡ, ಹೊಟ್ಟೆ ತುಂಬ ಊಟ ಮಾಡಿಬಿಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು. ನಾನು ಕೂಡ ಮುಂದಿನ ವಿಡಿಯೋದಲ್ಲಿ ಹೊಸ ಹೊಸ ರೆಸಿಪಿಗಳೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು.